ಎರಡೇ ಐಟಮು ವರ್ತೇಬಲ್ ಆಗಿ ಕೊಡ್ತಿರೋ ಪ್ರೈಸಿಗೆ ಸಾಗದಾಗಿರುತ್ತೆ. ಸೊ 50 ರೂಪಾಯಿ ಕೊಟ್ಟರು ಒಂದು ಹೊಟ್ಟೆ ತುಂಬ ಆರಾಮಾಗಿ ನಾಟಿ ಸ್ಟೈಲಾಗಿ ದೊಣ್ಣೆ ಬಿರಿಯಾನಿನ ಬಾಡಿಸ್ಕೊಂಡು ಹೋಗ್ಬೋದು ನೀವು. ಹೆಲ್ಲೋ ಅಂತ ಸಜೆಷನ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಒಳ್ಳೆ ಮಧ್ಯಾಹ್ನ ಹೊತ್ತು ಒಂದು ನಾನ್ ವೆಜ್ ಬೇಟೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಈ ಜಾಗ ಬಂದು ಕೋಇನ್ಸಿಡೆನ್ಸ್, ಸಡನ್ ಆಗಿ ಸಿಕ್ಕಿರೋ ಜಾಗ. ಆಕ್ಚುಲಿ ಪ್ಲಾನ್ ಬೇರೆ ಇದ್ದಿದ್ದು, ಈ ಕಡೆಯಿಂದ ಪಾಸ್ ಆಗ್ತಿದ್ವಿ, ಸೈಡ್ ಅಲ್ಲಿ ಒಂದು ಆಟೋ ಟ್ರಕ್ ನೋಡಿದ್ವಿ. ಸೊ ಇಲ್ಲಿ ಮೆನ್ಯೂ ಬೋರ್ಡ್ ಅದು ನೋಡಿನೇ ಅಟ್ರಾಕ್ಟ್ ಆಗಿದ್ದು. ಸೊ 100 ರೂಪಾಯಿಗೆ ಅನ್ಲಿಮಿಟೆಡ್ ಬಿರಿಯಾನಿಯನ್ನು ಸರ್ವ್ ಮಾಡ್ತಾರೆ. ಆದ್ರೆ ಏನು ಎತ್ತ ಅಂತ ಇನ್ ಡೀಟೇಲ್ ಆಗಿ ನಾವು ಅವ್ರ ಹತ್ರ ಮಾತಾಡಿ ತಿಳಿಸ್ಕೊಳ್ಳೋಣ. ಸೊ ಬರೀ ಪೀಸ್ ಮಾತ್ರ ಅನ್ಲಿಮಿಟೆಡ್ ಅಥವಾ ಇಲ್ಲ ಬರೀ ರೈಸ್ ಮಾತ್ರನಾ ಅಂತ. ಬಟ್ ಇವ್ರ ಹತ್ರ ಸಿಗೋದು ಬಂದು ಬಿರಿಯಾನಿ ಮತ್ತೆ ಕಬಾಬ್ ಮಾತ್ರನೇ. ಸೊ ಈ ಬರೋ ದಾರಿ ಬಂದು, ಈ ದಾರಿಯಿಂದ ಬಂದ್ರೆ ನೀವು ಸಿಂಚಂದ್ರದಿಂದ ಬರ್ತೀರಾ, ಹಂಗೆ ಹಿಂಗ್ ಮುಂದೆ ಪಾಸ್ ಆದ್ರೆ ಇದಕ್ಕೆ ಹೋಯ್ತೀರಾ, ಆ ಬೇಗೂರು ದೇವಸ್ಥಾನ ಇದೆಯಲ್ಲ ಟೆಂಪಲ್, ಸೊ ಅದಕ್ಕೆ ಪಾಸ್ ಆಯ್ತೀರಾ. ಸೊ ಸರ್ಕಲ್ ಅಲ್ಲೇ ಇರೋದು. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಆಲ್ಮೋಸ್ಟ್ ಬಿರಿಯಾನಿ ಖಾಲಿ ಆಗ್ತಾ ಬಂತಂತ ಹೇಳಿದ್ರು. ನೋಡೋಣ ಏನಿದೆಯೋ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಆಲ್ಮೋಸ್ಟ್ ಜನ ಬಂದು ಕಬಾಬು ಅದನ್ನ ಜಾಸ್ತಿ ಸವಿತಾವ್ರೆ. ಸೊ ಅದರ ಟೇಸ್ಟ್ ಹೇಗಿದೆ ಅನ್ನೋದು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ತುಂಬ ದಿವಸ ಆದಮೇಲೆ ಒಂದು ಅನ್ಲಿಮಿಟೆಡ್ ಭೇಟಿ ಅನ್ನೋದು ನಮ್ಮ ವಿಡಿಯೋಲ್ಲಿ ಇರುತ್ತೆ. ಬನ್ನಿ ಹೋಗೋಣ. ನಮಸ್ತೆ. ನಮಸ್ತೆ. ಯಾಕೆ ಶುರು ಮಾಡಿದ್ರಿ? ಆಯ್ತು ಸರ್, ಈಗ 2 ವರ್ಷ ಆಯಿತು. 2 ವರ್ಷ ಆಯ್ತಾ? ಸೊ ನಿಮ್ಮ ಹತ್ರ ಮೇನ್ ಸಿಗೋದು ಬಿರಿಯಾನಿ ಅಂತ ಕೇಳ್ಪಟ್ಟೆ. ಬಿರಿಯಾನಿ ಫಸ್ಟು, ಜೊತೆಗೆ ಬಿರಿಯಾನಿ ಕಬಾಬ್ ಇರುತ್ತೆ. ಬಿರಿಯಾನಿ ಕಬಾಬ್ ಇದು ನಿಮ್ಮ ಡೈಲಿ ಸ್ಪೆಷಲ್ ಮಧ್ಯಾಹ್ನ ಹೊತ್ತು? ಡೈಲಿ ಇದೆ ಸೇಮ್, ಮತ್ತೆ ಅದು ಬೇರೆ ಬೇರೆ ಟೇಸ್ಟ್ ಸೇಮ್ ಮಾಡೋಲ್ಲ. ಸೊ ಇದು ಎಷ್ಟು ಪ್ರೈಸ್ ಅನ್ನಕ್ಕೆ ಬಿರಿಯಾನಿ ಕಬಾಬ್ ಎಲ್ಲ? ಬಿರಿಯಾನಿ ಬಂದ್ಬಿಟ್ಟು 100 ರೂಪೀಸು ಪ್ಲೇಟು, ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಓಕೆ. ಒಂದು ಲೆಗ್ ಪೀಸು 2 ಪೀಸ್ ಬರುತ್ತೆ, 3 ಪೀಸ್ ಬರುತ್ತೆ. ಅದ್ರಲ್ಲಿ ನಿಮಗೆ ರೈಸ್ ಮಾತ್ರ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಅನ್ಲಿಮಿಟೆಡ್ ಕೊಡ್ತೀವಿ. ಸೊ ರೈಸ್ ಅನ್ಲಿಮಿಟೆಡ್ ತೆಗಿಬೋದು, 100 ರೂಪೀಸ್ ಮಾತ್ರನೇ. ಸೂಪರ್. ಕಬಾಬ್ ಅಂದರೆ ಕಬಾಬ್ ಬಂದು ಗ್ರಾಮ್ ಲೆಕ್ಕ ಕೊಡ್ತೀವಿ. 50 ರೂಪೀಸ್ 100 ಗ್ರಾಮ್ ಕೊಡ್ತೀವಿ. 50 ರೂಪೀಸ್ 100 ಗ್ರಾಮ್. ಸೊ ಅಲ್ಲಿಂದ ಶುರು, ಎಷ್ಟು ಬೇಕಾದ್ರೂ ತಗೋಬೋದು. ಇದು ಅಡ್ರೆಸ್ ಎಲ್ಲಿ ಬರುತ್ತಾನೆ ಎಕ್ಸಾಕ್ಟ್ ಆಗಿ? ಇದು ಚಿಕ್ಕಬೇಗೂರು ಸರ್ಕಲ್ ಅಂತ ಹೇಳ್ತಾರೆ, ಸ್ಟಾರ್ ಮಾರ್ಕೆಟ್ ಆಪೋಸಿಟ್. ಓಕೆ. ಸೊ ಹಿಂಗೆ ಬಂದರೆ ಟುವರ್ಡ್ಸ್ ಸಿಂಗ್ಸಂದ್ರ ಇಂದ ಹಿಂಗಂದ್ರೆ ಸಿಂಗ್ಸಂದ್ರ ಟುವರ್ಡ್ಸ್ ಬೇಗೂರು ಟೆಂಪಲ್, ಕೌಂಟಿ ರೋಡ್ ಅಂತ ಹೇಳ್ತಾರೆ. ಕೌಂಟಿ ರೋಡ್ ಅಂತ ಹೇಳ್ತಾರೆ. ಮಣಿಪಾಲ್ ಕೌಂಟಿ ರೋಡ್. ಮಣಿಪಾಲ್ ಕೌಂಟಿ ರೋಡ್. ಓಕೆ ಓಕೆ. ನಮ್ಗೊಂದು ಪ್ಲೇಟ್ ಹಂಗೆ ಬಿರಿಯಾನಿ ಕೊಡಿ, ಟೇಸ್ಟ್ ಮಾಡಿ ಹೆಂಗೆ ಅಂತ ಹೇಳ್ತೀವಿ. ಆಲ್ ರೈಟ್ ಅಂತ ಸೊ ನೋಡ್ತಿರ್ಬೋದು. ಸೊ ಬಿರಿಯಾನಿ ಸದ್ಯಕ್ಕೆ ಖಾಲಿ ಆಗಿದೆ. ಸೊ ಆದ್ರಿಂದ ಕುಷ್ಕ ತಗೊಂಡಿದ್ದೀವಿ. ಸೊ ಒಂದು ಪ್ಲೇಟ್ ಪೂರ್ತಿ ಒಂದು ಹೋಲ್ಸಮ್ ಆಗಿ ಕುಷ್ಕ ಇದೆ, ಜೊತೆಗೆ ಬಾಯ್ಲ್ಡ್ ಎಗ್ಗು, ಆಮೇಲೆ 100 ಗ್ರಾಮ್ ಕಬಾಬು, ಮೊಸರು ಬಜ್ಜಿ, ಆಮೇಲೆ ಈರುಳ್ಳಿ ಇವೆಲ್ಲ ಕೊಟ್ಬಿಡ್ತಾರೆ ಸೈಡ್ಸಾಗೆ. ಆ್ಯಕ್ಚುಲಿ ಬಂದು ನಿಮಗೆ ಬಿರಿಯಾನಿ ಬಂದು ಜಸ್ಟ್ 100 ರೂಪಾಯಿನೇ ಇಲ್ಲಿ. ಸೊ 100 ರೂಪಾಯಿಗೆ ನಿಮಗೆ ಒಂದು 3 ಪೀಸ್ ಚಿಕನ್ ಬಂದ್ಬಿಡುತ್ತೆ, ವಿತ್ ರೈಸು, ಈ ಸಲಾಡ್ ಇವೆಲ್ಲ ನಿಮಗೆ ಜೊತೆಗೆ ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಅನ್ಲಿಮಿಟೆಡ್ ಬಂದು ರೈಸು. ಸೊ ರೈಸ್ ಬಂದು ಅನ್ಲಿಮಿಟೆಡ್ ಆಗಿರುತ್ತೆ, ಎಷ್ಟು ಬೇಕಾದ್ರೂ ನೀವು ಆರಾಮಾಗೆ ಅನ್ಲಿಮಿಟೆಡ್ಗೆ ಬಾರಿಸ್ಬೋದು. ಪಕ್ಕ ನಾಟಿ ಸ್ಟೈಲ ಒಂದು ದೊಣ್ಣೆ ಬಿರಿಯಾನಿ. ಫಸ್ಟ್ ಬಿಟ್ಟಲ್ಲೇ ಒಂದು ಫ್ಲೇವರ್ಫುಲ್ಲಾಗಿ ನಿಮಗೆ ಬಾಯಿ ತುಂಬ ಸ್ಪ್ರೆಡ್ಡು ಸಿಗುತ್ತೆ, ಅದ್ಭುತ. ಆ ಪುದೀನ ಸೊಪ್ಪಿನ ಒಂದು ಘಮ ಇರಲಿ, ಆ ಸ್ಪೈಸಸಿನ ಮಸಾಲೆ ಸಗದಾಗಿದೆ. ನೀವೇನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಾಗಿದ್ದು ಪ್ಲ್ಯಾನ್ ಇದ್ದಿದ್ದು, ಬಟ್ ಹೋಗ್ತಾ ಆ ಬೋರ್ಡ್ ಫ್ರಂಟಲ್ಲೇ ಇತ್ತು ಅನ್ಲಿಮಿಟೆಡ್ ಅಂತ. ಇದೇನು ಗುರು ಅನ್ಲಿಮಿಟೆಡ್ ಅಂತ ಬಂದು ಕೇಳಿದ ತಕ್ಷಣ ಗೊತ್ತಾಗಿದ್ದು 100 ರೂಪಾಯಿಗೆ ಅನ್ಲಿಮಿಟೆಡ್ ಬಿರಿಯಾನಿ ಸಿಗುತ್ತೆ ಅಂತ. ಸೊ ಬಿರಿಯಾನಿ ರೈಸು ಅದನ್ನ ಮೈಂಡಿಗೆ ಇಟ್ಕೊಳ್ಳಿ. ಆಮೇಲೆ ಕಮೆಂಟಲ್ಲಿ ಬ್ರೋ ಬಿರಿಯಾನಿ ಅಂತಲ್ಲ ಬ್ರೋ, ಎಲ್ಲಿ ಬಿರಿಯಾನಿ ಅಂತ ಬರೀ ರೈಸ್ ಮಾತ್ರ ಕೊಡ್ತಾರಲ್ಲ, ಪೀಸ್ ಇಲ್ಲ ಅಂತ ತಿಳ್ಕೊಬೇಡಿ. ಈ ಲೊಕ್ಯಾಲಿಟಿಯಲ್ಲಿ ಈ ಥರ ಒಂದು ಕಾರ್ಟ್ ಫುಡ್ ಟ್ರಕ್ ಅನ್ನೋದು ಎಲ್ಲೂ ಇಲ್ಲ, ಎಲ್ಲೂ ಪ್ಲೇಸು ಆಗಿಲ್ಲ. ಆ್ಯಂಡು ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಸುತ್ತಮುತ್ತ ಕ್ಲೀನಾಗಿರೋ ಸ್ಪೇಸ್ ಜಾಗದಲ್ಲಿ, ಆ್ಯಂಡ್ ಇನ್ನೊಂದು ಸ್ಪೆಷಲಿ ಕ್ವಾಂಟಿಟಿ ಜಾಸ್ತಿನೇ ಕೊಡ್ತಾವ್ರೆ. ಆ ಒಂದು 100 ರೂಪಾಯಿ ಪ್ರೈಸಿಗೆ ತುಂಬ ಜಾಸ್ತಿನೇ ಈ ಒಂದು ಕ್ವಾಂಟಿಟಿ. ಕಬಾಬ್ ಕಡೆ ಬಂದರೆ
ಸೊ ಫುಲ್ಲಿ ಒಂದು ಗರಿ ಗರಿ ಆಗಿರೋ ಕಬಾಬು. ಒಂದು ಬೈಟ್ ಹೋಗೋಣ. ವಾವ್, 100 ಗ್ರಾಮ್ ತೊಗೊಂಡಿರೋದು ನಾವು, 50 ರೂಪಾಯಿ. ಅಣ್ಣ ಕುಷ್ಕ ಎಷ್ಟು? 50 ನೋಡಿ, ಕುಷ್ಕ ಬರೀ 50 ರುಪೀಸ್ ಅಷ್ಟೇ. ಸೊ 50 ರೂಪಾಯಿ ಕೊಟ್ಟರು ಒಂದು ಹೊಟ್ಟೆ ತುಂಬ ಆರಾಮಾಗಿ ನಾಟಿ ಸ್ಟೈಲಾಗಿ ದೊಣ್ಣೆ ಬಿರಿಯಾನಿನ ಬಾಡಿಸ್ಕೊಂಡು ಹೋಗ್ಬೋದು ನೀವು. ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಬಿರಿಯಾನಿನೇ ಸಿಗ್ಬಿಡುತ್ತೆ, ಅದು ಅನ್ಲಿಮಿಟೆಡ್ ಆಗಿರುತ್ತೆ ನಿಮಗೆ. ಕಬಾಬ್ ಅದ್ಭುತ. ಬಂದರೆ ಇಲ್ಲಿ ನೀವು ಇನ್ನು ಕಬಾಬು ಇನ್ನೊಂದು 100 ಗ್ರಾಮ್ ಎಕ್ಸ್ಟ್ರಾನೇ ತೊಗೋಬೋದು, ಅಷ್ಟು ಸಗದಾಗಿದೆ. ಇವತ್ತಿನ ಗಲ್ಲಿ ಫುಡ್ಸಿನ ರೆಕಮೆಂಡೆಡು ಒಂದು ಸೈಡ್ಸ್ ಅಂತ ಕಡಿಬೋದು. ಕಬಾಬ್ ಸ್ವಲ್ಪ ತೊಗೊಂಡು ರೈಸ್ನ ಅದ್ರ ಮೇಲೆ ಪ್ಯಾಕ್ ಮಾಡಿ, ಮೊಟ್ಟೆ ಇರುತ್ತಲ್ಲ, ಮೊಟ್ಟೆನ ವೈಟ್ ಮಾತ್ರ ಸ್ವಲ್ಪ ತೊಗೊಂಡು ಇಕ್ಕೆ ಲೈಟಾಗಿ ಟಚಪ್ಪು, ಈ ಪ್ಯಾಚ್ ವರ್ಕ್ ಅಂತಾರಲ್ಲ ಆ ಥರ ಟಚಪ್ ಥರ ಮಾಡಿಕೊಂಡು ಒಂದು ದೊಡ್ಡ ಬೈಟ್ ಹೋಗೋಣ. ವಾವ್, ಆ್ಯಕ್ಚುಲಿ ನಾವು ಬೇಗ ಬರಬೇಕಿತ್ತಲ್ಲ ಬೈ, ಲೇಟ್ ಆಗೋಯ್ತು. 2:02 ಇರುತ್ತೆ. 1 ಗಂಟೆಗೆ ಬರ್ತಿದ್ರೆ ಇಲ್ಲಿ ಜನ ಪೂರ್ತಿ ಫುಲ್ಲಾಗಿರುತ್ತೆ. ಆಮೇಲೆ ಬಿರಿಯಾನಿ ಬಂದು ಅಧ್ಯಕ್ಷ ಪೂರ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತೈತೆ. ಒಂದು ಮಸ್ಟು ಟ್ರೈ ಜಾಗ. ಇವರ ರೈಸ್ ಒಂದು ಕಡೆ ಟೇಸ್ಟ್ ಕೊಟ್ಟರೆ ಆ ರೈಸ್ಗಿಂತ ಜಾಸ್ತಿ ಇವರ ಕಬಾಬು ಸಾಗದಾಗಿದೆ. ಸೊ ಕಬಾಬ್ ಇಸ್ ಎ ಮಸ್ಟು ಟ್ರೈ ಗುರು, ಸತ್ಯಾರ ಹೇಳಿ ಕಬಾಬ್ ಅದ್ಭುತವಾಗಿದೆ. ಇಲ್ಲಿ ಸಿಗೋದು ಬಂದು ಬರೀ ಬಿರಿಯಾನಿ ಮಾತ್ರನೇ, ಬಿರಿಯಾನಿ ಮತ್ತು ಕಬಾಬು. ಬಿರಿಯಾನಿ ಖಾಲಿ ಆದರೆ ಕುಷ್ಕವಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟೇ ಮಾತ್ರ ಸಿಗೋದು, 2 ಐಟಮು. ಆ 2 ಐಟಮ್ ಬಂದು ಒಂದು ವರ್ತೇಬಲ್ ಆಗಿ ಕೊಡ್ತಿರೋ ಪ್ರೈಸಿಗೆ ಸಾಗದಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಸುತ್ತಮುತ್ತ ಇದ್ದೀರಂತಂದರೆ. ಸೊ ಇನ್ನೊಂದು ಬೈಟ್ ಹೋಗ್ಬಿಡ್ತೀನಿ ನಾನು. ನನಗೆ ಗೊತ್ತಿರೋ ಮಟ್ಟಿಗೆ ಈ ಕಡೆ ಜಾಸ್ತಿ ತಿರುಗಾಡ್ತಿರ್ತೀನಿ. ಈ ಏರಿಯಾದಲ್ಲಿ ನಿಮಗೆ ಈ ಥರ ಒಂದು ಫುಡ್ ಟ್ರಕ್ ಜಾಗ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಪ್ಪ. ಅಕಸ್ಮಾತು ನೀವು ಇದೇ ಏರಿಯಾ ಅವರು ನಿಮ್ಗೆ ಏನಾರ ಗೊತ್ತಿದ್ರೆ ಖಂಡಿತವಾಗ್ಲೂ ವೀಡಿಯೋ ಕೆಳಗಡೆ ಕಮೆಂಟ್ ಅನ್ನೋದು ಹಾಕಿ. ಸೊ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಆ ಜಾಗವನ್ನು ಖಂಡಿತವಾಗ್ಲೂ ನಾವು ಕವರ್ ಮಾಡೋಣ. ಸೊ ಮೇನ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಫುಡ್ ಟ್ರಕ್ ಇರಲಿ, ಒಂದು ಫುಡ್ ಕಾರ್ಟ್ ಇರಲಿ, ಅವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವರು ಬೆಳೀತಾರೆ. ಆಮೇಲೆ ಅವರ ಒಂದು ಸರೌಂಡಿಂಗ್ಸು ಬೆಳೆಯುತ್ತೆ ಖಂಡಿತವಾಗ್ಲೂ. ಸೊ ಸಪೋರ್ಟ್ ಮಾಡೋಣ, ಕಮೆಂಟ್ ಆಗಿ. ಫೈನಲ್ ಆಗಿ ಬಂದು ಇವರ ಸ್ಪೆಷಲ್ ಆದಂಥ ಒಂದು ಬಿರಿಯಾನಿನ ಟ್ರೈ ಮಾಡಿದ್ವಿ. ನನಗೆ ಬಿರಿಯಾನಿ ಮೇಯ್ನ್ ಬಂದು ಪೀಸ್ ಇದ್ದಿಲ್ಲ, ಕುಷ್ಕ ಇದ್ದಿದ್ದು. ಓಕೆ, ಸೊ ಕುಷ್ಕನ ಟ್ರೈ ಮಾಡಿದ್ದೆ. ಆಮೇಲೆ ಅದಕ್ಕೂ ಕಮೆಂಟ್ ಆಗ್ತಾರೆ, ಬರೋ ಬಿರಿಯಾನಿ ಎಲ್ಲ ಬರೋ ನೀನು ತಿಂದಿದ್ದು ಕುಷ್ಕ ಅಂತ. ಸೊ ಕುಷ್ಕ ಮತ್ತು ಕಬಾಬು ಸಾಗದಾಗಿತ್ತು. ಅದರಲ್ಲೂ ಬಂದು ಕಬಾಬ್ ವಾಸ್ ಅಲ್ಟಿಮೇಟ್. ಸೊ ಕಬಾಬ್ನ ಮಿಸ್ ಮಾಡದೆ ಟ್ರೈ ಮಾಡಿಬಿಟ್ಟು ಹೋಗಿ. ಸೊ 50 ಗ್ರಾಮು 100 ರೂಪಾಯಿ ಅಂತೆ. ಅದಾದಮೇಲೆ ಎಷ್ಟು ಬೇಕಾದ್ರೂ ನೀವು ತೊಗೋಬೋದು. ಸೊ ಮಿನಿಮಮ್ ಇಕ್ಕಿರೋದು ಬಂದು 50 ರೂಪಾಯಿಗೆ 100 ಗ್ರಾಮು. ಸೊ ನಾವು 100 ಗ್ರಾಮ್ ಜಾಸ್ತಿನೇ ತೊಗೊಂಡ್ವಿ ಆಫ್ ಕ್ಯಾಮ್ರಾ. ಸೊ ಆರಾಮಾಗಿ ಬಾರಿಸಿದ್ವಿ. ಆ್ಯಂಡ್ ಬಿರಿಯಾನಿ ರೈಸ್ ಮಾತ್ರ ತಿಂದ್ವಲ್ಲ, ಅದ್ಭುತವಾಗಿತ್ತು. ಇನ್ನು ಪೀಸ್ ತಿಂದಿದ್ರೆ ಇನ್ನೂ ಅದೊಂದು ಹೋಲ್ಸಮ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಆ ಬಿರಿಯಾನಿ ಅಂತ. ಸೊ ಬರೀ ಕುಷ್ಕ ಮಾತ್ರ ಟ್ರೈ ಮಾಡ್ಕೊಂಡು ಹೋದ್ವಿ, ಬಟ್ ಅದೇ ಅದ್ಭುತವಾಗಿತ್ತಪ್ಪ. ನೋಡಿ, ಒಂದು 50 ರೂಪಾಯಿ ಅಂತ ಕುಷ್ಕ ಇಕ್ಕಿರೋದು ಇವರು. ಸೊ 50 ರೂಪಾಯಿಗೆ ಒಂದಿಷ್ಟು ಕುಷ್ಕ ತೊಗೊಂಡು ಇನ್ನೊಂದು 50 ರೂಪಾಯಿಗೆ ಇನ್ನೊಂದಿಷ್ಟು ನೀವು ಕಬಾಬ್ ತೊಗೊಂಡ್ರೆ ಆರಾಮಾಗಿ ನೀವು ಸವಿಬೋದು. ಇಲ್ಲ ನಾನು ಅನ್ಲಿಮಿಟೆಡೇ ಟ್ರೈ ಮಾಡ್ತೀನಿ ಅಂತಂದರೆ 100 ರೂಪಾಯಿ ಕೊಡಿ, ಅನ್ಲಿಮಿಟೆಡ್ ಬಿರಿಯಾನಿ ಇರುತ್ತೆ. ಸೊ ಎಷ್ಟು ಬೇಕಾದ್ರೂ ಅಷ್ಟು ನೀವು ರೈಸು ಆರಾಮಾಗಿ ಬಾರಿಸಿ. ಸೊ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬಂದು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇದನ್ನು ಬಂದು ಮುನಿಪಾಲ್ ಕಾಲೋನಿ ಸಮಥಿಂಗ್ ಅಂತ ಹೇಳಿದ್ರು ಅವರು. ಸೊ ಮುನಿಪಾಲ ಅಂತಿದ್ದವರು ಮರ್ತೋಯ್ತು. ಸೊ ಎಕ್ಸಾಕ್ಟ್ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಜಾಗನ ಪಿನ್ ಮಾಡಿ. ಸೊ ಸುತ್ತಮುತ್ತ ನೀವು ಮಧ್ಯಾಹ್ನ ಹೊತ್ತು ಒಂದು 1 ಗಂಟೆ ಹಂಗೆ ಬಂದರೆ ಆರಾಮಾಗೆ ಬಿಸಿ ಜಾಸ್ತಿನೇ ಸಿಗುತ್ತೆ ಊಟ, ಆರಾಮಾಗಿ ಬಾರಿಸ್ಕೊಂಡು ಹೋಗಿ. ಸೊ ನಮ್ಮ ಥರ ಲೇಟಾಗಿ ಬಂದರೆ ಬರೀ ಕುಷ್ಕ ಮಾತ್ರ ಟ್ರೈ ಮಾಡ್ಕೊಂಡು ಹೋಗ್ತೀರಾ. ಸೊ ಅದನ್ನು ನೋಟ್ ಮಾಡಿಕೊಂಡು ಆರಾಮಾಗಿ ಬಂದು ಬಿರಿಯಾನಿಯನ್ನು ಸವಿಬೋದು, ಅದು ದೊಣ್ಣೆ ಬಿರಿಯಾನಿ. ಸೊ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಈ ಜಾಗವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಟ್ಟು ತಿಳಿಸಿ, ಈ ಥರ ಜಾಗ ಇದೆ ಗುರು, ಬಾ ಮಧ್ಯಾಹ್ನ ಹೋಗಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಅಂತ. ಸೊ ನಾನು ಮತ್ತು ನಮ್ಮ CM ಸಾಗದಾಗ ನಾಕೌಟ್ ಮಾಡಿದ್ವಿ. ಸೊ ನೀವು ಬಂದು ನಾಕೌಟ್ ಮಾಡಿಬಿಟ್ಟು ಹೇಗಿತ್ತು ಟೇಸ್ಟ್ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.